ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ. ನಾವು ಇವತ್ತೊಂದು ವಿಶೇಷವಾದಂತಹ ಮಲೆನಾಡು ಸ್ಪೆಷಲ್ ಅನ್ಬೋದು. ಇದಕ್ಕೆ ಬರ್ಫಿ ಮಾಡಿ ತೋರಿಸ್ತಾ ಇದ್ದೀವಿ. ನೋಡ್ಬೋದು, ಇದು ನಾವು ಬರ್ಫಿ ಮಾಡೋಕ್ಕೆ ಈ ಥರ ಕಟ್ ಮಾಡ್ಕೊಂಡಿದ್ದೇವೆ. ಮತ್ತು ಇಲ್ಲಿ ನೋಡ್ಬೋದು, ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ. ಮತ್ತು ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ, ಇದು ಪಾಕ ಮಾಡ್ಕೊಳ್ಳೋಕೆ ಸಕ್ಕರೆ ಬೇಕಾಗುತ್ತೆ. ಸ್ವಲ್ಪ ಏಲಕ್ಕಿ, ಸ್ವಲ್ಪ ಒಂದು 50 ಗ್ರಾಮ್ನಷ್ಟು ಖೋವಾ. ನಾವು ಹಿಟ್ಟು ಕಲಿಸ್ಲಿಕ್ಕೆ ಉಪ್ಪು ತೊಗೊಂಡಿದ್ದೀನಿ ರೀ. ಮತ್ತು ಇಲ್ಲಿ ನಮಗೆ ಒಂಚೂರು ನೀರು ಬೇಕಾಗುತ್ತೆ ಹಿಟ್ಟು ಕಲಿಸ್ಬೇಕಂತಂದರೆ. ಇದೆಲ್ಲ ನಮಗೆ ಖೋವಾ ಇದು ಬರ್ಫಿ ಮಾಡೋಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು. ಇದು ಡಿಫ್ರೆಂಟ್ ಆದಂಥ ಒಂದು ಬರ್ಫಿ ಅಂತ ಅನ್ಬೋದು. ಒಳ್ಳೆ ಟೇಸ್ಟ್ ಆದಂಥ ಒಂದು ಬರ್ಫಿ. ಈಗ ನೋಡ್ಬೋದು, ನಾವು ಇದು ಈ ಥರ ಬರ್ಫಿ ಮಾಡೋಕ್ಕಂಥೇಳಿ ನಾವು ಇದೇ ಥರನೇ ಒಂದೇ ಲೆವೆಲ್ನಾಗಲ್ಲಾಗಿ ನಾವು ರುಬ್ಕೋಬೇಕಾಗತ್ತೆ. ನಾವು ಅದಕ್ಕಾಗಿ ಇದನ್ನು ಈ ಥರ ನಾವು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೋತಾ ಇದ್ದೇವೆ. ನೀವು ನೋಡ್ಬೋದು, ಇದು ಏಲಕ್ಕಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಇದು ಏಲಕ್ಕಿ ಆಪ್ಷನ್ನು, ನೀವು ಬೇಕಿದ್ರೆ ಹಾಕ್ಕೋಬೋದು, ಬೇಡಂದರೆ ಇಲ್ಲ. ಫ್ಲೇವರ್ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೇನೆ. ನಾವು ಚೂರು ಹಾಕ್ಕೊಂಡು ಇದರೊಳಗೆ ನೀಟಾಗಿ ನಾವು ತರಿಯಾಗಿ ನಾವು ಮಿಕ್ಸಿ ಚೂರು ನೀರು ಹಾಕ್ತೀನಿ ರೀ. ನೋಡ್ಬೋದು, ಈಗ ನೋಡ್ಬೋದು ನೀವು, ನಾನು ಇದಕ್ಕೆ ಒಂಚೂರು ಸಕ್ಕರೆ ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ನಾವೀಗ ಮಿಕ್ಸಿ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು, ಈಗ ನಾನು ಇದು ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಈ ಥರನೇ ಇರಬೇಕು ನೋಡ್ರಿ. ಈ ಥರನೇ, ತುಂಬ ನೈಸ್ನೂ ಇಲ್ಲ, ತರಿನೂ ಇಲ್ಲ, ಈ ಥರನೇ ಇರಬೇಕಾಗುತ್ತೆ. ನೀವು ನೋಡ್ಬೋದು, ನಾನು ಎಲ್ಲವನ್ನು ಹಾಕ್ಕೊಂಡಿದ್ದೇನೆ. ಹಾಕ್ಕೊಂಡು ಇದು ಒಂಚೂರು ನೀರಿನ ಅಂಶ ಹೋಗೋವರೆಗೂ ನಾನು ಇದನ್ನು ಸ್ವಲ್ಪ ತಿರುಗಿಸ್ತೇನೆ. ಅದು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ರೀ. ನೀವು ನೋಡ್ಬೋದು, ಒಳಗೆ ಒಂದೊಂದು ದಪ್ಪ ಸಿಗ್ತಾ ಇದ್ದಾವೆ ನಮಗೆ. ಇದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ದಪ್ಪ ಪೀಸು ಇದ್ರೂ ಏನು ತೊಂದರೆ ಇಲ್ಲ. ಇದು ತುಂಬ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ನೋಡಿರಿ, ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ಸ್ವೀಟ್ ಡಿಶ್ಶು. ಮತ್ತು ಇದು ಕೊಕೊನಟ್ಟು ಆರೋಗ್ಯಕ್ಕೂ ಒಳ್ಳೇದು ನೋಡಿರಿ. ಅದಕ್ಕೆ ಇದನ್ನು ಈ ಥರ ನಾನು ತೋರಿಸ್ತಾ ಇದ್ದೀನಿ. ತುಂಬ ರುಚಿಕರವಾದಂಥದ್ದಿರುತ್ತೆ ನಮ್ಮದು ಇದು ಬರ್ಫಿ. ಮತ್ತು ಡಿಫ್ರೆಂಟ್ ಆದಂಥ ಒಂದು ಬರ್ಫಿ ಅನ್ಬೋದು. ನೀವು ನೋಡ್ರಿ, ನಮ್ಮದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಅವಾಗಿನಷ್ಟು ಇಲ್ಲ. ಇದು ಫುಲ್ಲು ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ನಮಗೆ ಉಂಡೆ ಥರ ಬರಬೇಕು. ಆವಾಗ ನಾನು ಇದನ್ನು ತಗೊಳ್ತೇನೆ. ಈಗ ನೋಡ್ಬೋದು, ನಮ್ಮದು ನೀರಿನ ಅಂಶ ಕಮ್ಮಿ ಆಗಿದೆ, ಒಂಚೂರು ಕುದಿ ಬರ್ತಾಯಿದೆ. ಇದು ಚೆನ್ನಾಗಿ ನೋಡ್ಬೋದು, ಇಲ್ಲಿ ಈ ಥರ ನೀರಿನ ಅಂಶ ಬರಬಾರ್ದು ನಮಗೆ. ನಾನು ಈ ಟೈಮ್ನಲ್ಲಿ ಒಂಚೂರು ಖೋವಾ ಹಾಕ್ತಾಯಿದ್ದೇನೆ. ಖೋವಾ ಆಪ್ಷನ್ನು ನೀವು ಹಾಕೋಬೋದು, ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಇದು ಖೋವಾ ಏನಕ್ಕಂತಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಮತ್ತು ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಸಲುವಾಗಿ ನಾವು ಖೋವಾವನ್ನು ಮಿಕ್ಸ್ ಮಾಡ್ಕೊತಾ ಇದ್ದೇವೆ. ನೋಡ್ಬೋದು ನೀವು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನೀವು ನೋಡ್ಬೋದು, ನಮ್ಮದು ನೀರೆಲ್ಲ ಹೋಗಿದ್ದಾರೆ. ನೀವು ನೋಡ್ಬೋದು, ನೀರಿನ ಅಂಶ ಏನೂ ಇಲ್ಲ, ತಳನೂ ಹಿಡ್ದೇ ಇಲ್ಲ ನಮ್ಮದು. ಇವಾಗ ಇದು ಗಟ್ಟಿಗಾಗಿದೆ. ಈಗ ಈ ಟೈಮ್ನಲ್ಲೇ ನಾನು ಇದಕ್ಕೆ ಒಂದು 2 ಸ್ಪೂನಷ್ಟು ಸಕ್ಕರೆಯನ್ನು ಹಾಕುತ್ತಾ ಇದ್ದೇನೆ. 2 ಸ್ಪೂನಷ್ಟು ಸಕ್ಕರೆ ಸಾಕು. ಅಂದರೆ ಒಳಗಡೆ ನಮ್ಮದು ಇದು ಸ್ಟಫಿಂಗ್ ಆಗುತ್ತೆ ನೋಡಿರಿ. ಹಾಗೆ ಸ್ವಲ್ಪ ಸಿಹಿ, ಅಂದರೆ ಲೈಟಾಗಿ ಸಿಹಿ ಇರಬೇಕು, ತುಂಬ ಸ್ವೀಟ್ ಆಗಿರಬಾರ್ದು. ಇದು ಸ್ವಲ್ಪ ಲೈಟ್ ಸ್ವೀಟ್ ಅಂತಂದರೆ ಸಿಂಪಲ್ ಆಗಿ ಇರುವಂಥ ಒಂದು ಇದು ಬರ್ಫಿ. ಹಾಗಾಗಿ ಇದು ಲೈಟಾಗಿ ಸ್ವೀಟ್ ಮಾಡ್ಕೊಳ್ರಿ. ನೋಡ್ಬೋದು ನೀವು, ನಮ್ಮದು ಬರ್ಫಿಗೆ ರೆಡಿ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ನಾನು ಬಾಡಿಸ್ತಾ ಇದ್ದೀನಿ. ಇವಾಗ ಇದು ರೆಡಿ ಆಗಿದೆ. ನಮಗೆ ಹೆಂಗೆ ಗೊತ್ತಾಗುತ್ತಂತ ಅನ್ಬೋದು ನೀವು. ನೀರಿನ ಅಂಶ ಏನಿಲ್ಲ, ನಾವು ಈ ಥರ ಒತ್ತಿದಾಗೆ ಅದು ಈ ಥರ ಬರಬೇಕು. ಅಂದರೆ ನಾವು ಈಗ ಈ ಥರ ಉಂಡೆಗೆ ಮಾಡ್ಲಿಕ್ಕೆ ಈ ಥರ ತೊಗೋತೀವಿ ನೋಡಿರಿ. ಇಷ್ಟೇ ಈ ಥರ ಹಾಕಿದ್ರೆ ಬಿಡಬೇಕಂದ್ರೆ ಇದು ಇನ್ನೂ ಆರಬೇಕು ನೋಡಿರಿ. ಆರ್ದಾಗೆ ಇದು ಒಂಚೂರು ಗಟ್ಟಿ ಆಗುತ್ತೆ. ನೋಡ್ಬೋದು, ಈ ಥರನೇ ನಮಗೆ
ಇದು ಚೆನ್ನಾಗಿ ಒಡ್ಕೊಲಾರ್ದಂಗೆ ನೋಡ್ಬೋದು ನೀವು. ಈ ಥರನೇ ನಮಗೆ ಇದ್ದರೆ ಇದು ರೆಡಿ ಆಗಿದೆ ಅಂತೇಳಿ ಅರ್ಥ. ನೀವು ಇದೇ ಥರ ಮಾಡ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ತುಂಬ ಇಷ್ಟ ಆಗುವಂಥ ಒಂದು ಬರ್ಫಿ ಅನ್ಬೋದು. ಇದು ತುಂಬ ಒಳ್ಳೆ ಬರ್ಫಿ ಇರುತ್ತೆ ಇದು. ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೇನೆ. ನೀವು ನೋಡ್ಬೋದು ನಮ್ಮದು ಬರ್ಫಿ ತೆಳಗಿಟ್ಕೊಂಡಿದ್ದೇನೆ ರೀ. ಈಗ ನಾನೊಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತೀನಿ. ಮತ್ತು ಅದು ಚೆನ್ನಾಗಿ ಆರಬೇಕಾಗುತ್ತೆ, ಬಿಸಿ ಇದ್ದಾಗ ನಾವು ಮಾಡೋಕ್ಕೆ ಬರಲ್ಲ. ಈಗ ನೀವು ನೋಡ್ಬೋದು ನಾನು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ. ಈ ಪಾತ್ರೆಗೆ ಇನ್ನೂ ನಾನು ಸ್ಟವ್ ಹಚ್ಚಿಲ್ಲ ರೀ. ಆವಾಗಲೇ ಇಷ್ಟು ನೋಡ್ಬೋದು ನಮ್ದಿಷ್ಟು ಸಕ್ಕರೆ ಇದೆ. ನಾನು ಸಕ್ಕರೆ ಸ್ವಲ್ಪ ಹಾಕಿದ್ದೇನೆ. ಇದು ಪಾಕ ಸ್ವಲ್ಪ ಗಟ್ಟಿಗೆ ಪಾಕ ಬಂದರೆ ಸಾಕು. ಒಂದೆಳೆ ಪಾಕ ಅಂತಾರೆ ನೋಡ್ರಿ, ಆ ಥರ ಏನು ಬೇಡ. ಅದಕ್ಕಿನ್ನಲು ಸ್ವಲ್ಪ ಗಟ್ಟಿಗೆ ಇರಬೇಕಾಗುತ್ತೆ. ಒಂದು ಎಳೆ ಪಾಕ ತಿಕ್ಕೊಂಡ್ರೂ ಒಳ್ಳೆಯದು, ಅದಕ್ಕಿಂತ ಇದು ಆದ್ರೂ ಒಳ್ಳೆಯದು. ಅಂದರೆ ಒಂದೆಳೆ ಪಾಕ ತೆಗೆದ್ರೇ ಕರೆಕ್ಟಾಗಿರುತ್ತೆ. ಅಂದರೆ ಇದು ನಮ್ಮ ಫ್ರೆಂಡ್ ಒಬ್ಬರು ಮಾಡಿದರು, ಅವರು ಅದೇ ಥರ ಮಾಡಿದ್ರಂತೆ. ನಾನು ಈಗ ಮಾಡ್ತಾ ಇರೋದು ಒಂದೆಳೆ ಪಾಕ ತೆಗೆದೆ. ಅಂದರೆ ನಾವೀಗ ಇದು ಒಂಚೂರು ನಾನು ನೋಡ್ಬೋದು ನೀವು, ನಾನು ಈಗ ಎಷ್ಟು ಸಕ್ಕರೆ ಹಾಕ್ಕೊಂಡಿದ್ದು ನೋಡ್ರಿ. ಅದಕ್ಕಿನ್ನಲು ಸ್ವಲ್ಪ ನೀರು, ಇದು ನಮಗೆ ಸಕ್ಕರೆ ಸ್ವಲ್ಪ ಮುಳುಗಬೇಕು. ಅದರ ಅರ್ಧದಷ್ಟು ನೀರು ಹಾಕೋತಾ ಇದ್ದೇನೆ. ಸಕ್ಕರೆ ಹಾಕಿದ್ದೆ ನೋಡ್ರಿ, ಅದರ ಅರ್ಧದಷ್ಟು ಹಾಕೋತಾ ಇದ್ದೇನೆ. ನೋಡ್ಬೋದು ನೀವು. ನಾನೀಗ ಸ್ಟವನ್ನು ಹಚ್ತೀನಿ. ಇವಾಗ ನೋಡ್ಬೋದು ಅಂದರೆ ಇದು ಒಂಚೂರು ನಮ್ಮದು ಕುದಿ ಬರ್ತಾ ಇದೆ ರೀ. ನಾನು ಈ ಟೈಮ್ನಲ್ಲಿ ಸ್ವಲ್ಪ ತಿರುಗಿಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಸಕ್ಕರೆಯನ್ನು ಕರಗಿಸ್ಕೊತಾ ಇದ್ದೀನಿ. ನೋಡ್ಬೋದು ನೀವು. ಸ್ವಲ್ಪ ನಮ್ಮ ಸಕ್ಕರೆ ತಿರುಗಿಸ್ತಾ ಇರ್ತೀನಿ. ನೀವು ನೋಡ್ಬೋದು ನಮ್ಮದು ಚೆನ್ನಾಗಿ ಕುದೀತಾ ಇದೆ. ಇದು ಒಂದು ವೇಳೆ ಪಾಕ ಬರೋ ತನಕ ನಾವು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ರೀ. ಈ ಟೈಮ್ನಲ್ಲಿ ನೋಡ್ಬೋದು ನಾನು 1 ಸ್ಪೂನಷ್ಟು ಹಾಲನ್ನು ಹಾಕೋತಾ ಇದ್ದೇನೆ. ಯಾಕಂದರೆ ಇದು ಸಕ್ಕರೆ ಒಳಗೆ ಇದು ಇರ್ತದೆ ರೀ, ಕೊಳೆ ಇರ್ತದೆ ನೋಡ್ರಿ. ಅದು ಬರಬೇಕಾದ್ರೆ ನಮಗೆ ಇದು ಹಾಲು ಸಹಾಯ ಮಾಡುತ್ತೆ, ಅದರೊಳಗಿಂದಿರೋಂಥ ಕೊಳೆಯನ್ನೆಲ್ಲ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ ಪಾಕ ತೆಗಿಬೇಕಾದ್ರೆ. ನೀವು ನೋಡ್ಬೋದು ನಮ್ಮದು ಕುದೀತಾ ಇದೆ ನೋಡ್ಬೋದು ರೀ. ನಾನು ಇದನ್ನು ಇದರಲ್ಲಿಂದ ಈ ಥರನೇ ತಿಕ್ಕೋತೀನಿ. ನೋಡ್ಬೋದು ನೀವು ನೋಡ್ರಿ, ಈ ಥರ ನಮಗೆ ಸಕ್ಕರೆ ಒಳಗಿಂದೆಲ್ಲ ಕೊಳೆ ಬರುತ್ತೆ. ಇದೇ ಥರನೇ ನಾವು ಕ್ಲೀನ್ ಮಾಡ್ಕೊಳ್ಳೋಣ. ಈ ಥರ ಸೈಡಲ್ಲಿ ನಿಂತಿದ್ದಾಯಿತು. ಮತ್ತು ಮಧ್ಯಕ್ಕೆಲ್ಲ ಈ ಥರ ಇರುತ್ತೆ ನೋಡ್ರಿ ಕುದಿಬೇಕಾದ್ರೆ. ಆವಾಗ ನಾವು ಈ ಥರನೇ ತೆಕ್ಕೊಂಡ್ರೆ ನಮಗೆ ಬರುತ್ತೆ. ಇಲ್ಲಿಕಂದರೆ ನೀವು ಸಾಣಿಸ್ಕೋಬೇಕಾಗುತ್ತೆ. ಇಂಥ ಥರ ಟೀ ಸೋಸೋದಿರ್ತದೆ ನೋಡ್ರಿ, ನಾವು ಈ ಥರ ಸಾಣಿಸ್ಕೊಂಡ್ರೂ ಆಗುತ್ತೆ. ನೀವು ನೋಡ್ಬೋದು. ಈಗ ನಮ್ಮದಿದು ಆಗ್ತಾ ಬಂದಿದೆ. ನಾನು ನಿಮಗೆ ಇವಾಗ ಒಂದು ಸ್ವಲ್ಪ ತೋರಿಸ್ತಾ ಇದ್ದೇನೆ. ನೋಡ್ಬೋದು ನೀವು. ಇದು ಈ ಥರ ನಮಗೆ ಇದು ತುಂಬ ಬಿಸಿ ಇದೆ ರೀ. ನಮಗೆ ಇದು ಒಂಚೂರು ಈ ಥರ ನಾವು ಇಲ್ಲಿ ಈ ಥರ ಮುಟ್ಟು ನೋಡಿದಾಗೆ ನಮಗೆ ಈ ಥರನೇ ಒಂದು ಸ್ವಲ್ಪ ನಮಗೆ ಅಂಟ್ಕೊಂಡ್ರೆ ಸಾಕು. ಈ ಥರ ಬರಬೇಕು. ಅಂದರೆ ಇದು ತುಂಬ ಸ್ವೀಟ್ ಇರುತ್ತೆ ನೋಡ್ರಿ. ಇದು ಇನ್ನೊಂದು ಸ್ವಲ್ಪ ಕುದಿಬೇಕಾಗುತ್ತೆ. ಒಂದೆಳೆ ಪಾಕ ಅಂದರೆ ತುಂಬ ಸ್ಟ್ರಾಂಗ್ ತೆಗಿಬೇಡ್ರಿ. ಸ್ವಲ್ಪ ಸಕ್ಕರೆ ಪಾಕ ಸ್ವಲ್ಪ ಗಟ್ಟಿ ಇದ್ದರೆ ಮಾಮೂಲಿ, ಅಂದರೆ ನಾವು ಈಗ ಜಾಮೂನ್ ಮಾಡ್ಕೋಬೇಕಾದ್ರೆ ಯಾವ ಥರ ಮಾಡ್ಕೋತೀವಿ ನೋಡ್ರಿ, ಆ ಥರ ಮಾಡ್ಕೊಂಡ್ರೂ ಸಾಕಾಗುತ್ತೆ. ಇವಾಗ ಇದು ಆಗಿದೆ ನಮ್ಮದು. ಇದು ನೋಡ್ಬೋದು, ನಾನು ಇದ್ರಾಗೆ ಸಾಣಿಸ್ಕೊತಾ ಇದ್ದೀನಿ. ನೋಡ್ಬೋದು ರೀ, ನಮ್ಮದು ಪಾಕ ಈಗ ಬಿಸಿ ಆರಬೇಕಾಗುತ್ತೆ ರೀ. ಮತ್ತು ಈ ಕಡೆ ಒಂಚೂರು ನಮ್ಮದು ಬರ್ಫಿನೂ ಬಿಸಿ ಇದೆ. ಇದೆಲ್ಲ ಆರೋ ತನಕ ನಾನೀಗ ಹಿಟ್ಟನ್ನು ಕಲಿಸ್ಕೊತೀನಿ. ಈಗ ನೋಡ್ರಿ, ನಾನು ಹಿಟ್ಟನ್ನು ಹಾಕೋತಾ ಇದ್ದೀನಿ. ಒಂದು 1/4 kg ಹಿಟ್ಟಷ್ಟು ತೊಗೊಂಡಿದ್ದೇನೆ ನಾನು. ಇವಾಗ ನೋಡ್ಬೋದು ನೀವು, ನಾನು ಇದಕ್ಕೆ ಚೂರು ಉಪ್ಪನ್ನು ಹಾಕೋತಾ ಇದ್ದೇನೆ, ಚೂರು ಹಾಕೋತಾ ಇದ್ದೇನೆ. ನಾನಿನ್ನು ತೆಗೆದಿಟ್ಟಿದ್ದೇನೆ. ಇವಾಗಲೇ ನಾನು ಇದಕ್ಕೆ ಒಂಚೂರು ತುಪ್ಪನ ಹಾಕೋತಾ ಇದ್ದೀನಿ. ನಾನು ತುಪ್ಪನ ಯೂಸ್ ಮಾಡಿದ್ದೀನಿ, ನೀವು ಎಣ್ಣೆಯನ್ನು ಯೂಸ್ ಮಾಡ್ಬೋದು ರೀ. ಮತ್ತು ತುಪ್ಪ ಒಂದು 2 ಸ್ಪೂನ್ ಹಾಕಿದ್ದೇನೆ, ಎಣ್ಣೆ ಒಂದು 2 ಸ್ಪೂನ್. ಅಂದರೆ ನಾವು ಕ್ರಿಸ್ಪಿಯಾಗಿ ಬರಬೇಕು ನೋಡ್ರಿ, ಅದಕ್ಕಾಗಿ ನಾನು ಎಣ್ಣೆಯನ್ನು ಹಾಕೋತಾ ಇದ್ದೇನೆ. ಈಗ ನೋಡ್ಬೋದು ನೀವು, ನಾನು ಇದನ್ನು ಚೆನ್ನಾಗಿ ಹಿಟ್ಟಿನೊಂದಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಇವಾಗ ನಮ್ಮದು ಆಗಿದೆ. ನಾನು ಇವಾಗ ಒಂಚೂರು ನೀರು ಹಾಕೊಂಡು ಕಲಿಸ್ಕೊತೀನಿ ರೀ. ಇದು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಲೂಸ್ರೂ ಇರಬಾರ್ದು. ನಾವು ಚೂರು ನೀರು ಹಾಕೊಂಡ್ಬಿಟ್ಟು ಈ ಥರ ಕಲಿಸ್ಕೊಳ್ಳೋಣ. ನೋಡ್ಬೋದು ನೀವು.
ಈಗ ನೋಡ್ರಿ ಇನ್ನೊಂದು ಹಿಟ್ಟು ಇದೆಲ್ಲ ನೀರು ಹಾಕೊಂಡಿದ್ದಲ್ರಿ, ಇನ್ನು ನೀರು ಬೇಕಾಗುತ್ತೆ. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ, ನೋಡ್ಬೋದು ನೀವು. ಈಗ ನಾನು ಒಂದು 5 ನಿಮಿಷ ನೀವು ನೋಡ್ಬೋದು ನಂದು ಹಿಟ್ಟು ಈ ಥರ ಸ್ಮೂತು ಆಗಿದೆ. ನೀವು ಹೋಳಿಗೆ ಹಿಟ್ಟು ಕಲಿಸ್ತೀರಿ ನೋಡ್ರಿ, ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಗಿರಬೇಕು, ತುಂಬ ಹಿಟ್ಟು ಲೂಸಾಗಿರಬಾರ್ದು. ಈ ಥರ ನೀವು ನೋಡ್ಬೋದು. ನಾನು ಇದನ್ನು ಒಂದು 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಇದೇ ಥರನೇ ನಾದ್ಕೊಳ್ತೀನಿ, ಇದನ್ನು ಕಲಿಸ್ತಾ ಇರ್ತೀನಿ. ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ನೀವು ನೋಡ್ಬೋದು ನಮ್ಮದು ಈಗ ನಾನು ಒಂದು 5 ನಿಮಿಷಗಳ ಕಾಲ ಇದು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ, ನೋಡ್ಬೋದು ರೀ. ನಾನಿವಾಗ ಒಂದು 10 ನಿಮಿಷಗಳ ಕಾಲ ಇದನ್ನು ರೆಸ್ಟ್ ಮಾಡ್ಲಿಕ್ಕಂತ ಬಿಡ್ತೇನೆ. ಅಂದರೆ ನಮಗೆ ಒಂಚೂರು ಹಿಟ್ಟು ಸಾಫ್ಟ್ ಆಗುತ್ತೆ, ಅದಕ್ಕಾಗಿ ನಾನು ಬಿಡ್ತೇನೆ. ಈಗ ನೀವು ನೋಡ್ಬೋದು ನಮ್ಮದು ಬರ್ಫಿ ಅಂತ ಮಾಡಿದ್ದೆ ನೋಡ್ರಿ, ಇದು ರೆಡಿಯಾಗಿದೆ. ನಾನು ಇದನ್ನು ಇವಾಗ ತಣ್ಣಗಾಗಿದೆ. ನಾನು ಇದನ್ನು ಈ ಥರ ನಾನು ಉಂಡೆಗಳು ಮಾಡಿ ಇಟ್ಕೋತಾ ಇದ್ದೇನೆ, ನೋಡ್ಬೋದು. ಈ ಥರ ಉಂಡೆಗಳು ಚೆನ್ನಾಗಿ ಗಟ್ಟಿಯಾದಂಥ ಒಂದು ಉಂಡೆಗಳು ಕಟ್ಟಬೇಕ್ರಿ. ಸ್ಮೂತಾಗಿ ಒಂಥರ ಚೆನ್ನಾಗಿ ಒಳ್ಳೆ ಉಂಡೆ ಬರ್ತಾವೆ, ನೋಡ್ಬೋದು. ಈ ಥರ ನೀವು ಕಟ್ಟಿಟ್ಕೊಂಡ್ರೆ ಸಾಕು. ಈಗ ನೋಡ್ಬೋದು ನಮ್ಮದು ಈ ಥರ ನಾನು ಉಂಡೆಯನ್ನು ಮಾಡಿಟ್ಕೊಂಡಿದ್ದೀನಿ ರೀ. ನಾನು ಇದನ್ನು ಕರಿಬೇಕಾಗುತ್ತೆ ಎಣ್ಣೆ ಒಳಗೆ. ನಾನು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡಿದ್ದೇನೆ. ಇವಾಗ ನೋಡ್ರಿ ಒಂಚೂರು ನಮ್ಮದು ಬಾಣಲೆ ಬಿಸಿ ಆಗ್ತಾಯಿದ್ದ ಹಾಗೇ ನಾನು ಇದಕ್ಕೆ ಆಯಿಲ್ ಹಾಕೋತಾ ಇದ್ದೇನೆ. ನಮಗೆ ಇದು ಒಂಥರ ಡಿಫ್ರೆಂಟು ಟೇಸ್ಟ್ ಇರುತ್ತೆ. ತುಂಬ ಈಸಿ ಮತ್ತು ಸುಲಭವಾಗಿರುವಂಥ ಒಂದು ಕೊಕೊನಟ್ ಬರ್ಫಿ ಅಂತ ಹೇಳ್ಬೋದು ಇದನ್ನು ನೀವು. ನಾನು ಇನ್ನೊಂಚೂರನ್ನು ಆಯಿಲ್ ಹಾಕೋತಾ ಇದ್ದೇನೆ. ನೋಡ್ಬೋದು ನಾನು ಈಗ ಆಯಿಲನ್ನು ಬಿಸಿಗೆ ಇಟ್ಕೊಂಡಿದ್ದೇನೆ ರೀ. ಈ ಕಡೆ ನೋಡೋಣ. ಇದು ಹಿಟ್ಟು ನೋಡ್ಬೋದು ನೀವು. ಇದು ಚೆನ್ನಾಗಿ ಈಗೊಂದು 10ರಿಂದ 15 ನಿಮಿಷಗಳ ಕಾಲ ರೆಸ್ಟ್ ಆಗಿದೆ, ನೋಡ್ಬೋದು. ಇದು ಹಿಟ್ಟು ನಮ್ಮದು ಈ ಥರ ಸ್ಮೂತಾಗಿ ಇದೆ, ನೋಡ್ಬೋದು. ಇದು ತುಂಬ ಈಸಿಯಾಗಿ ಮಾಡುವಂಥ ಒಂದು ಬರ್ಫಿ ಅನ್ಬೋದು. ನಾನಿವಾಗ ಇದನ್ನು ಹಿಟ್ಟು ತಗೋತಾ ಇದ್ದೇನೆ. ಈಗ ನೋಡ್ಬೋದು ನಾನು ಕೈಗೆ ಒಂಚೂರು ಎಣ್ಣೆಯನ್ನು ಹಚ್ಕೊತಾ ಇದ್ದೀನಿ ರೀ. ಯಾಕಂದರೆ ಇದು ಹಿಟ್ಟು ನಾನು ಚೂರೇ ತೊಗೊಂಡ್ಬಿಟ್ಟು ನಾನು ಈ ಥರ ಹೋಳಿಗೆಗೆ ಯಾವ ಥರ ನಾವು ಶೇಪ್ ಮಾಡ್ತೀವಿ ನೋಡ್ರಿ, ಆ ಥರನೇ ಈ ಥರ ಶೇಪ್ ಮಾಡಬೇಕಾಗುತ್ತೆ ನಾವು. ನೀವು ನೋಡ್ಬೋದು ನಾನು ಈ ಥರ ಮಾಡ್ಕೋತಾ ಇದ್ದೀನಿ ರೀ. ಇದನ್ನು ಈ ಥರ ನಾನು ಸುತ್ತ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ. ಮಧ್ಯಕ್ಕೆ ಒಂಚೂರು ದಪ್ಪ ಇರಲಿ, ನಮಗೆ ಪ್ರೆಸ್ ಮಾಡ್ಲಿಕ್ಕೆ ಬೇಕಾಗುತ್ತೆ. ಈ ಥರ ನಾವು ಮಧ್ಯೆ ಇಟ್ಕೊಂಡು ಈ ಥರ ನೋಡ್ಬೋದು ನೀವು. ಈ ಥರನೇ ನಾವು ಇದಕ್ಕೆ ಪ್ರೆಸ್ ಮಾಡಿಬಿಟ್ಟು, ಈಗ ನಾವು ಹೋಳಿಗೆ ಮಾಡಬೇಕಾದ್ರೆ ಯಾವ ಥರ ನಾವು ಈ ಥರ ಮಾಡ್ತೀವಿ ನೋಡ್ರಿ. ಈಗ ಇದು ಮುಗಿಲಕ್ಕೆ ಬಂದಾಗೆ ನಾವು ಈ ಥರನೇ ಒಂಚೂರು ಈ ಥರ ಪ್ರೆಸ್ ಮಾಡಿದ್ರೆ ಸಾಕು, ನಮಗೆ ಈಸಿಯಾಗಿದ್ದು. ಎಕ್ಸ್ಟ್ರಾ ಹಿಟ್ಟೇನಿರ್ತದೆ ನೋಡ್ರಿ, ಅದು ನಮಗೆ ಮೇಲೆ ಬರುತ್ತೆ. ಇದು ನಮಗೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ನೋಡ್ಬೋದು ನೀವು ನೋಡ್ಬೋದು. ನಮ್ಮದು ಈ ಥರ ಎಕ್ಸ್ಟ್ರಾ ಹಿಂಗೆ ಹಿಟ್ಟು ಬಂತು ಅಂದರೆ ಈ ಥರ ತೆಗೆದು ಬಿಡ್ರಿ. ನೀವು ಹಬ್ಬದಲ್ಲಿ ಹೋಳಿಗೆ ಮಾಡಲಿಲ್ಲ ಅಂದ್ರೂ ಇದನ್ನೇ ಮಾಡಿದ್ರೂ ಸಹ ಆಗುತ್ತೆ, ನೋಡ್ಬೋದು. ಇದು ತುಂಬ ಈಸಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ, ನೋಡ್ಬೋದು. ಈ ಥರ ನಾನು ಪ್ರೆಸ್ ಮಾಡ್ಕೊಂಡಿದ್ದೇನೆ. ಇವಾಗ ನಮ್ಮದು ನೋಡ್ಬೋದು, ನಮ್ಮದು ಈ ಥರ ತುಂಬ ದಪ್ಪನೂ ಇಲ್ಲ ತೆಳುವೂ ಇಲ್ಲ ರೀ. ಈ ಥರನೇ ಮಾಡ್ಕೊಂಡ್ಬಿಟ್ಟು ಇದನ್ನು ನಾನು ಎಣ್ಣೆಯಲ್ಲಿ ಕರಿಲಿಕ್ಕೆ ರೆಡಿ ಮಾಡ್ಕೊತೀನಿ. ಇದು ನೋಡ್ಬೋದು ನೀವು, ನಾನು ಮತ್ತೆ ಅದೇ ಥರನೇ ಮಾಡ್ಕೊಂಡಿದ್ದೀನಿ. ಈ ಥರನೇ ಮತ್ತೆ ನಾನು ಇಟ್ಕೊತೀನಿ ರೀ. ಇದನ್ನು ಚೆನ್ನಾಗಿ ಈ ಥರನೇ ಇದು ಮಾಡಿ, ಈ ಥರ ಕೆಳಗಡೆಯಿಂದ ನಾನು ಚೆನ್ನಾಗಿ ಇದನ್ನು ಒತ್ತಿಬಿಟ್ರಿ. ಈ ಥರನೇ ಸುತ್ತ ನಾನು ಈ ಥರ ಹೆಬ್ಬೆಟ್ಲಿಂತ ಈ ಥರ ನೀವು ಒತ್ತಿದ್ರೆ ಸಾಕು. ಇದು ನಮ್ಮದು ಈಸಿಯಾಗಿ ಮೇಲ್ಗಡೆ ಬರುತ್ತೆ. ನಾವು ಒಂಚೂರು ಇದು ಪ್ರೆಸ್ ಮಾಡ್ಕೊಂಡೆ ಈ ಥರನೇ ನೋಡ್ಬೋದು ನೀವು. ನಮ್ಮದು ಅದು ಸ್ಟಫಿಂಗ್ ಏನಿದೆ ಒಳಗೆ ಹೋಗುತ್ತೆ. ಈ ಥರ ನಮಗೆ ಮೇಲೆ ಎಕ್ಸ್ಟ್ರಾ ಹಿಟ್ಟು ಬರೋಕ್ಕೆ ಹೆಲ್ಪ್ ಆಗುತ್ತೆ, ನೋಡ್ಬೋದು ನೀವು. ನಮಗೆ ಎಕ್ಸ್ಟ್ರಾ ಹಿಟ್ಟು ಬಂದಿದೆ ನೋಡಿರಿ. ನಾನು ಇದನ್ನು ತೆಗೆದುಬಿಟ್ಟು ಇದೇ ಥರನೇ ನಾನು ಮೊದಲು ತೋರಿಸಿದೆ ನೋಡಿರಿ, ಆ ಥರನೇ ಈಗ ನೋಡ್ಬೋದು. ನಾನು ಇದನ್ನು ಈ ಥರನೇ ಮಾಡ್ಕೊಂಡಿದ್ದೀನಿ ರೀ. ನಮ್ಮದು ಸ್ಟಫಿಂಗ್ ಏನು ಬರೋದಿಲ್ಲ ಹೊರಗಡೆ. ಚೆನ್ನಾಗಿ ನಾವು ಸ್ಮೂತಾಗಿ ಇದನ್ನು ಈ ಥರ ಕಂಪ್ಲೀಟಾಗಿ ನಾವು ಇದು ಒಳಗೆ ಮಾಡಬೇಕಾಗುತ್ತೆ. ಈಗ ನೋಡ್ಬೋದು ನಮ್ಮದು ಎಣ್ಣೆ ಕಾದಿದೆ. ನಾನಿವಾಗ ಇದನ್ನು ಕರಿತಾ ಇದ್ದೇನೆ, ನೋಡ್ಬೋದು ನೀವು. ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ರಿ. ಈ ಥರನೇ ಈಗ ನಾನು ಇದನ್ನು ಚೆನ್ನಾಗಿ ಕರಿತಾ ಇದ್ದೇನೆ.
ನೋಡಿರಿ, ನಾವು ಹಾಕಿದ ತಕ್ಷಣ ಗೋಲ್ಡನ್ನು ಬ್ರೌನ್ ಬರ್ತಾಯಿದೆ. ನಾವು ಇದನ್ನು ತಿರುಗಿಸ್ತಾ ಇದ್ದೀವಿ. ಇದನ್ನು ಸಹ ಗೋಲ್ಡನ್ ಬ್ರೌನ್ ತುಂಬ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ ಇದು. ಮನೆಯಲ್ಲಿ ಮಾಡಿರಿ. ನಾನು ಗೋಧಿ ಹಿಟ್ಟು ಹಾಕೊಂಡು ಮಾಡ್ತಿದ್ದೇನೆ. ನೀವು ಬೇಕಿದ್ದರೆ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು. ನೀವು ನೋಡ್ಬೋದು, ಇದು ನಮ್ಮದು ಮೇಲ್ಗಡೆ ಹಿಟ್ಟು ಕ್ರಿಸ್ಪಿ ಆಗಬೇಕನ್ನೋ ಸಂಬಂಧಾಗಿ ನಾನು ಇದನ್ನು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ನೋಡ್ಬೋದು ನೀವು, ನಾನು ಈ ಥರ ತಿರುಗಿಸ್ತಾ ಇದ್ದೇನೆ. ಇದು ನಮಗೆ ಗೋಲ್ಡನ್ ಬ್ರೌನ್ ಆಗಬೇಕಾಗುತ್ತೆ. ಅದಕ್ಕಾಗಿ ನಾನು ಈ ಥರ ತಿರುಗಿಸ್ತಾ ಇದ್ದೀನಿ. ನೋಡ್ಬೋದು ನೀವು ನೋಡ್ಬೋದು, ನಮ್ಮದು ಇದು ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ನಾನು ಇದನ್ನು ತೆಗಿತಾ ಇದ್ದೇನೆ. ನೋಡ್ಬೋದು, ಸ್ವಲ್ಪ ಕ್ರಿಸ್ಪಿ ಆಗಿದೆ. ನಾವು ಇದನ್ನು 1.5ರಿಂದ 2 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಈ ಥರ ಸ್ಲೋ ಫ್ಲೇಮ್ನಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ರೀ. ಇವಾಗ ನಾನು ಇದನ್ನು ತೆಗಿತಾ ಇದ್ದೀನಿ. ಇವಾಗ ಆಗಿದೆ. ನೋಡ್ಬೋದು ನೀವು, ಈ ಥರ ಆದರೆ ಸಾಕು ನಮಗೆ. ಇದು ಸರಿಯಾದ ಒಂದು ಬೆಂದಿದೆ ಅಂತ ಅನ್ಬೋದು ನೀವು. ಚೆನ್ನಾಗಿ ಫ್ರೈ ಆಗಿದೆ ಅಂಥೇಳಿ. ಇವಾಗ ನಾನು ಇದನ್ನು ತೆಗೆದಿದ್ದೇನೆ. ಒಂದು ಸ್ವಲ್ಪ ಇಟ್ಬಿಟ್ಟು ಆಮೇಲೆ ನಾನು ಸಕ್ಕರೆ ಪಾಕದಲ್ಲಿ ಹಾಕ್ತೀನಿ. ಈಗ ನೀವು ನೋಡ್ಬೋದು, ನಾನಿದು ಸ್ವಲ್ಪ ಒಂದು 15ರಿಂದ 20 ಸೆಕೆಂಡ್ ತನಕ ಹೊರಗಡೆನೇ ಇಟ್ಟಿದ್ದೆ. ನೋಡ್ಬೋದು, ನಾನು ಇದನ್ನು ಒಂಚೂರು ಇದರಲ್ಲಿ ಒಂದು 20ರಿಂದ 25 ಸೆಕೆಂಡು ಸ್ವಲ್ಪ ನಾವು ಪಾಕ ಮಾಡ್ಕೊಂಡಿದ್ದೆ ನೋಡಿರಿ, ಇದರಲ್ಲಿ ಅದ್ದಬೇಕಾಗುತ್ತೆ. ನೀವು ಒಂಚೂರು ಇದನ್ನು ಈಗ ನೋಡ್ಬೋದು, ನಾವು ಒಂದು 10ರಿಂದ 15 ಸೆಕೆಂಡು ಒಂದು ಸೈಡು ಮತ್ತು ಇನ್ನೊಂದು 10ರಿಂದ 15 ಸೆಕೆಂಡು ಇನ್ನೊಂದು ಸೈಡು, ಒಟ್ಟು ನಾವು 1 ನಿಮಿಷಗಳ ಕಾಲ ಇದನ್ನು ಈ ಥರ ನಾವು ತಿರುಗಿಸ್ಬಿಟ್ಟಿದ್ರಿ. ನಾವು ಇದು ಪಾಕದಲ್ಲಿ ಇದನ್ನು ಸಕ್ಕರೆ ಪಾಕದಲ್ಲಿ ಈ ಥರ ನಾವು ಡಿಪ್ ಮಾಡ್ಕೊಂಡ್ರೆ ನೋಡಿರಿ, ನಮ್ಮದು ಕಲರೆಲ್ಲ ಚೇಂಜ್ ಆಗಿದೆ. ನಾನು ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊತಾ ಇದ್ದೇನೆ. ನೋಡ್ಬೋದು ನೀವು, ಇದನ್ನು ನಾನು ಈ ಥರ ಒಂಚೂರು ಇದನ್ನೆಲ್ಲ ಪಾಕ ಎಲ್ಲ ಇಳಿದು ಹೋಗುವಂತೆ ಈ ಥರ ಮಾಡ್ತಾಯಿದ್ದೀನಿ. ಈಗ ನಮ್ಮದಿದು ಆಗಿದೆ. ಈಗ ನೋಡ್ಬೋದು, ನಮ್ಮದು ಬರ್ಫಿ ಈ ಥರ ನಾವು ಡಿಫ್ರೆಂಟ್ ಆದಂಥ ಒಂದು ಬರ್ಫಿ ನಿಮಗೆ ತೋರಿಸಿದ್ದೇವೆ. ಇನ್ನು ನಾನು ಇದೊಂದು ಸ್ವಲ್ಪ ಆರಬೇಕಾಗುತ್ತೆ, ಬಿಡ್ತಾಯಿದ್ದೀನಿ. ಈಗ ನೋಡ್ಬೋದು ನೀವು, ನಮ್ಮದು ಈ ಥರ ಆಗಿದೆ. ಇನ್ನೂ ಇದು ಬಿಸಿ ಇದೆ. ಆರಿದ್ಮೇಲೆ ನಾವು ಮಾಡ್ಕೊಂಡಿದ್ದೇವೆ ನೋಡಿರಿ ಪಾಕ, ಅದೆಲ್ಲ ಹೋಗುತ್ತೆ. ನೀವು ನೋಡ್ಬೋದು, ತುಂಬ ಟೇಸ್ಟ್ ಆಗಿರುತ್ತೆ. ಇದನ್ನೇ ನೀವು ಒಂದು ಸರ್ತಿ ಮನೆಯಲ್ಲಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬ ಒಳ್ಳೆ ಟೇಸ್ಟ್ ಬಂದಿದೆ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.